ಸೈಮಾ ಅಲ್ಲಿ ನಾನು ಐ ವಾಸ್ ಜಸ್ಟ್ ಎಕ್ಸೈಟೆಡ್ ಅಬೌಟ್ ದಿಸ್ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಅವಾರ್ಡ್ ನನ್ನ ಲೈಫಲ್ಲಿ ಏನೋ ಸಿಗ್ತಾ ಇರೋದು. ಇದಲ್ಲಿ ಮಿಕ್ಕಿದೆಲ್ಲ ಸ್ಕೂಲ್ ಕಾಲೇಜಸ್ಸಲ್ಲೆಲ್ಲ ಆಗಿದೆ. ಆ್ಯಂಡ್ ಅಲ್ಲಿ ತನಕನೂ ಸೈಮಾ ಅವಾರ್ಡ್ ಸಿಕ್ತು ಅಂತ ಕೇಳಿದ ನ್ಯೂಸ್ ತನಕನೂ ನನ್ನ ಸುತ್ತಮುತ್ತ ಇರೋರೆಲ್ಲ ನಾನು ಹೊಗಳಿ ಪ್ಯಾಂಪರ್ ಮಾಡಿ ಚೈತ್ರ ಇಸ್ ದ ಬೆಸ್ಟ್ ಅಂತ ಹೇಳಿರೋರೆ. ಇದ್ರೆ ಒಳ್ಳೇದು ಹೇಳಿದ್ದಾರೆ, ಇಲ್ಲಾಂದ್ರೆ ಏನೂ ಹೇಳಿಲ್ಲ ಆ ಥರದ ಜನ. ಇಲ್ಲಿ ನಾನು ಹಾಡಿರೋ ಹಾಡು ಸೋಜುಗಾದ ಸೂಜು ಮಲ್ಲಿಗೆ, ಒಂದು ಜನಪದ ಹಾಡು, ಒಂದು ಒಳ್ಳೆ ಸಿನಿಮಾ, ಅಮೇಝಿಂಗ್ ಸಿನಿಮಾ. ಅದು ಮ್ಯೂಸಿಕ್ ಡೈರೆಕ್ಟರ್ ಅಮೇಝಿಂಗ್ ಆಗಿ ಮಾಡಿದ್ರು, ರಾಜ್ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನನಗೆ ಅವಾರ್ಡ್ ಸಿಗ್ತಾ ಇದೆ. ಐ ವಾಸ್ ಆನ್ ಕ್ಲೌಡ್ 9 ಆ್ಯಂಡ್ ಐ ಮೀನ್ ಮೈ 20s ಡೂಡ್. ನಾನು ವರ್ಕೌಟ್ ಮಾಡ್ತೀನಿ, ಐ ಕೆಪ್ಟ್ ನನ್ನ ಬಾಡಿನ ಒಂದು ಥರದಲ್ಲಿ ಇಟ್ಕೊಂಡಿದ್ದೀನಿ, ನಾನು ಫಿಟ್ ಇದ್ದೀನಿ, ನನ್ನ ಬಾಡಿಲಿ ನಾನು ಕಾನ್ಫಿಡೆಂಟ್ ಇದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಆ್ಯಕ್ಟ್ರಸಸ್ ನಾನು ನೋಡಿ ಇನ್ಸ್ಪೈರ್ ಆಗಿ ಬಂದಿರೋ ಅಂಥ ಫೀಲ್ಡ್ ಇದು. ಸೊ ಆಬ್ವಿಯಸ್ಲಿ ನಾನು ಒಂದು ಗೌನ್ನ ಡಿಸೈನ್ ಮಾಡಿಸಿದೆ ನಾನು. ಅದು ಫುಲ್ ಕ್ಲೀವೇಜ್ ಇಸ್ ಶೋನ್. ಐ ವಾಸ್ ಹ್ಯಾಪಿ ಅಬೌಟ್ ಇಟ್. ಇವಾಗಲೂ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇವಾಗ ಏನು ಚೇಂಜ್ ಮಾಡಲ್ಲ, ಅವ್ರು ಹೇಳಿದ್ರು ಅಂತ. ಇವಾಗ ಕಾಮೆಂಟ್ಸ್ ಆಫ್ ಮಾಡಿದ್ದೇನೆ, ಅದು ಬೇರೆ ವಿಷಯ. ಬಟ್ ಹಾಡಿದ್ದು ದೇವರ ಹಾಡು, ಇದು ಹಾಕೋ ಬಟ್ಟೆ, ಇದು ನಮ್ಮ ಸಂಸ್ಕೃತಿನ ಅಂತ. ನೀ ಏನು ಮಾಡ್ತಾ ಇದ್ದೆ ಸಂಸ್ಕೃತಿನ ಅಂತ ಹೇಳ್ದವನು ಇಲ್ಲ ಯಾರೋ ಹೇಳಿರೋರು, ಅಲ್ಲಿ ಆ ಭಾಷೆ ಅವ್ರು ಬಳಸಿರೋದು ಅದು ನಿಮ್ಮ ಸಂಸ್ಕೃತಿನ. ನನ್ನ ಸಂಸ್ಕೃತಿ ಓಕೆ, ನನಗೆ ಗೊತ್ತು, ನನಗೆ ಲಲಿತಾ ಸಹಸ್ರನಾಮ ಹಾಡೋಕ್ಕೂ ಗೊತ್ತು, ಈ ಥರ ಬಟ್ಟೆ ಹಾಕೊಂಡು ಸ್ಟೇಜ್ ಮೇಲೆ ನಿಂತು ಹಾಡೋಕ್ಕೂ ಗೊತ್ತು. ನಿನಗೇನು ಗೊತ್ತು? ಆ ಟೈಮಲ್ಲಿ ಹಂಗೆ ಕಮೆಂಟ್ ಮಾಡಿದ ತಕ್ಷಣ ಐ ವಾಸ್ ಲೈಕ್, ಹಂಗಾದ್ರೆ ಏನಿದು, ವಾಟ್ ಇಸ್ ರಾಂಗ್ ವಿತ್ ದಿಸ್ ಪೀಪಲ್? ಬಟ್ ಐ ಟೆಲ್ ಯು ಹ್ಯಾವ್ ಟು ನೋ ದಿಸ್ ಬೈ ದ ವೇ. ಇಷ್ಟೆಲ್ಲ ಹೇಳಿದ್ರಾ, ನಾನು ಆ ಫೋಟೋ ಹಾಕಿದ್ನ ಸರಿ, ನಾನು ಕಲ್ಚರ್ ಅಷ್ಟು ಸರಿ ಇಲ್ಲ ಅಂತ ಎಲ್ಲ ಹೇಳಿ ಮಾತಾಡಿದವರು ನನಗೆ ಅವಾಗ ಆ ಪಾಯಿಂಟಲ್ಲಿ ಒಂದು 13,000 ಜನ ಫಾಲೋವರ್ಸ್ ಏನೋ ಇದ್ರು. ಫಾಲೋಯಿಂಗ್ ಇಂಪಾರ್ಟೆಂಟ್ ಅಲ್ಲ, ಜನ ವಿಲ್ ಫಾಲೋ ಇಫ್ ದೇ ಲೈಕ್ ಯೋರ್ ವರ್ಕ್, ನಾಟ್ ಫಾಲೋ ಇಫ್ ದೇ ಡೋಂಟ್ ಲೈಕ್ ಯೋರ್ ವರ್ಕ್. 3.7 million people have visited my profile. ಯಾಕೆ? ಟು ಸಿ ಮೈ ಕ್ಲೀವೇಜ್. ನೋ, 13,000 people ಅಷ್ಟೇ ನನ್ನ ಫಾಲೋವರ್ಸ್. ನೋಡಿದರೆ ಅವ್ರು ನೋಡಬೇಕಿತ್ತಲ್ವಾ? ಸೊ 3.7 million people have come. 8,000 people have saved the image. And some 4,000 odd people have sent it to other people, shared it. ಆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತೀವಲ್ವಾ? ಸೊ ಅದು ನೋಡಿದ್ಮೇಲೆ ನಾನು ಐ ಫೆಲ್ಟ್ ಹ್ಯಾಪಿ. ಗೊತ್ತಾಯ್ತು, ಇದು ಏನು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಈ ಥರದ ಜನನೇ ಮಾತಾಡ್ತಾ ಇರೋದು. ಸೊ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋರೆಲ್ಲ ನನಗೆ ಒಳ್ಳೆ ಕಾಮೆಂಟ್ಸ್ ಹೇಳಿದ್ದಾರೆ, ಒಳ್ಳೆ ಮೆಸೇಜಸ್ ಕಳಿಸಿದ್ದಾರೆ. ಸೊ ಇನ್ಮೇಲೆ ಯಾವತ್ತೂ ನಾನು ಕಾಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅವತ್ತು ಡಿಸೈಡ್ ಮಾಡಿದೆ. ಇವತ್ತು ತನಕ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇಟ್ಸ್ ಬಿನ್ 2 years ನಾವು. ಇದನ್ನೀಗ ನಿಮ್ಗೆ ಆ ಘಟನೆ ನನ್ನ ಜೊತೆ ಇದ್ದಿದ್ದ ಫ್ರೆಂಡ್ಸ್ ಕೂಡ ಅಂದರೆ ತುಂಬ ಅದಕ್ಕೆ ಸಪೋರ್ಟಿವ್ ಆಗಿ ಹೇಳಿದ್ರು. ನೀನು ಯಾರೋ ಎಲ್ಲೋ ಕೂತ್ಕೊಂಡು ಹೇಳ್ತಾರೆ, ಅದಕ್ಕೆ ನೀನು ತಲೆ ಕೆಡಿಸ್ಕೊತಾ ಇದೆಯಾ? ನೀನು ಅಪ್ರಿಷಿಯೇಟ್ ಮಾಡ್ತಿರೋ 99 ಜನ ನೀನು ನೋಡ್ತಾ ಇಲ್ಲ, ಅವ್ನು ಯಾರೋ ಒಂದು ಕಮೆಂಟ್ ನೋಡಿ ತಲೆ ಕೆಡಿಸ್ಕೊತಾ ಇದೆಯಾ? ಇದೆಷ್ಟು ಇಟ್ ಇಸ್ ಡೇಂಜರಸ್. ಅಂದ್ರೆ 99 ಜನಕ್ಕೆ ಬೆಲೆ ಇಲ್ವಾ ಹಂಗಾದ್ರೆ? ಪಾಪ ಅವರು ಎಫರ್ಟ್ ಹಾಕಿ ಕಮೆಂಟ್ ಮಾಡಿದ್ರಲ್ಲ. ಸೊ ವಾಟ್ ಆರ್ ಯು ಡೂಯಿಂಗ್ ಅಂತ ಐ ವಾಸ್ ಲೈಕ್, ಓ ಹೌದಲ್ವಾ? ಬಟ್ ನಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ, ಅಲ್ಲಿ ಏನು ಎಲ್ಲ ಚೆನ್ನಾಗಿದ್ರು ಅಲ್ಲೊಂದು ಬ್ಲ್ಯಾಕ್ ಡಾಟ್ ಇದ್ರೆ ಅಲ್ಲೇ ನೋಡಬೇಕು ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ದಟ್ ಬ್ಲ್ಯಾಕ್ ಡಾಟ್. ಆಬ್ವಿಯಸ್ಲಿ ಕಣ್ಣು ಅಲ್ಲಿಗೆ ಹೋಗುತ್ತೆ. ಐ ಆಮ್ ಶೂರ್ ದಟ್ ಈಸ್ ಹೌ ದೇವ್ ಗಾಟನ್ ದೇರ್. ಈಗ ಅವರು ಎಷ್ಟು ಜನ ಹೊಗಳಿದ್ರು ಅವ್ರಿಗೇನು ಅನಿಸ್ತಾರಲ್ಲ, ತೆಗಳಿದ್ರು ಏನು ಅನಿಸ್ತಾರಲ್ಲ. ಐ ಆಮ್ ಶೋರ್ ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ, ಅವ್ರುಗಳೆಲ್ಲ ಅಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಇದೇ ಥರ ಆಗಿರುತ್ತೆ ಅವ್ರುಗಳ್ಗೂ. ಬಟ್ ಅವ್ರುಗಳಿಗೆ ಈಗ ಸೋಷಿಯಲ್ ಮೀಡಿಯಾ ಪ್ರಾಬಬ್ಲಿ ಇವಾಗ ಹಾಫ್ ಫೇಕ್ ಬಂದಿರುತ್ತೆ. ನಮಗೆ ಸ್ಟಾರ್ಟಿಂಗಿಂದನೇ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಸ್ ಲೈಕ್ ಎತ್ಕೋತಾನೆ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಬಾನ್ ಫೈರ್. ಅವ್ರಿಗೆ ಬರೀ ಪೀಪಲ್ ಜೊತೆ ಇಂಟ್ರಾಕ್ಷನ್ ಮಾಡಕ್ ಹೋದಾಗ ಏನೋ ಒಂದು ಎಕ್ಸ್ಪೀರಿಯನ್ಸ್ಗಳು ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ಅವಾಗೆಲ್ಲ ಇರಲಿಲ್ಲ. ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಪ್ರಮೋಷನ್, ನಮ್ಮ ಇಂಟ್ರೊಡಕ್ಷನ್ನೇ ಸೋಷಿಯಲ್ ಮೀಡಿಯಾ ಆಗೋದ್ರಿಂದ ಯಾರೋ ಪಾಪ ಎಲ್ಲೋ ಕೂತ್ಕೊಂಡು ಅವನ ಲೈಫ್ ಬೇಜಾರನ್ನ ನಮ್ಮ ಮೇಲೆ ಇವಳೆ ಅಂತ ಸ್ಲಟ್ ಗೊತ್ತಾಳೋ ಅಂತೆಲ್ಲ ಹೇಳಿದ್ರೆ, ಏನು ನೋಡಿದ್ಯಪ್ಪ ನೀನು, ಯಾವಾಗ ನೋಡಿದೆ ಅಂತ ಹೇಳ್ಬೇಕಾಗಿ ಬರುತ್ತೆ ಅಷ್ಟೇ. ತುಂಬ ಇಟ್ ಹರ್ಟ್ಸ್. ಹೌದು, ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಆ್ಯಕ್ಟರ್ಸ್ ಅಲ್ವಾ? ಒಂದು ಆ್ಯಕ್ಟರ್ಸು ಒಂದು ಪ್ರೊಫೆಷನ್, ಅದು ಮನುಷ್ಯರಲ್ವಾ ನೀವು? ಓ ಯಾ, ಐ ಆಮ್ ನಾಟ್ ಎಮೋಷನಲ್ ಬಿಕಾಸ್ ಇಟ್ ಹರ್ಟ್ಸ್ ಮೀ ನೌ. But I'm thinking of the day when it affected me. Like, I remember, there's this big event, huge event of my life, first award. Yeah. ಹಾಗಾಗಿ ಇದು ಹೇಗಾಯ್ತಂದರೆ, ಯಾವುದೋ ಒಂದು ಕತೆ ಬರುತ್ತೆ ನಮಗೆ. ಹಲ್ಲಲ್ಲಿ 32 ಇದ್ರೂ ಯಾವುದಾದ್ರೂ ಒಂದು ಹುಳುಕಲ್ಲಾಗಿದ್ದಾಗ ಅದು ನಾಲ್ಗೆ ಏನು ಮಾಡುತ್ತೆ, ಅಲ್ಲಿಗೆ ಹೋಗಿ ಇದು ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಐ ಥಿಂಕ್ ನನ್ನ ಕ್ಯಾಮ್ರಾ ಆಫ್ ಆಗಿದ್ದಾಗ ಐ ಟೋಲ್ಡ್ ದಿಸ್ ಸೆಂಟೆನ್ಸ್. ನನಗೇನು ಅನ್ಸುತ್ತೆ, ದ ಮೋರ್ ವಿ ಆರ್ ಎಕ್ಸ್ಪೋಸ್ ಟು ಥಾಟ್ಸ್ ವಿಚ್ ಆರ್ ಹೈಯರ್ ದ್ಯಾನ್ ವಾಟ್ ವಿ ಆಲ್ರೆಡಿ ನೋ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಯಾವಾಗಲೂ ನೀನು ಸರಿಗಿಲ್ಲ, ನೀನು ಚೆನ್ನಾಗಿಲ್ಲ, ನಿಂದು ತಪ್ಪು ಅಂತ ಬೇರೆಯವ್ರನ್ನ ದೂಷಿಸ್ತಾ ಇರ್ತಾರೋ ಅವ್ರಿಗೆ ಇನ್ನೂ ಜೀವನದಲ್ಲಿ ತುಂಬ ಮುಂದೆ ಹೋಗ್ಲಿಕ್ಕೆ ಇರತ್ತಂತೆ. ಒಂದೇ ಪಾಯಿಂಟು,
ಯಾರು ಬೇರೆಯವ್ರದೆಲ್ಲ ಬಿಡಪ್ಪ ನಾನೇ ಸರಿಗಿಲ್ಲ ನಂದೇ ತಪ್ಪಿರ್ಬೋದೇನೋ ಅಂದವನು ಮನುಷ್ಯ ಅರ್ಧ ಬಂದಿದ್ದಾನೆ ಲೈಫಲ್ಲಿ ಅಂತಂತೆ. ಬೇರೆಯವ್ರನ್ನೂ ಬೈಯಲ್ಲ, ಅವನನ್ನು ಅವ್ನು ಬೈಕೊಳ್ಳಲ್ಲ ಅಂತ ಅಂಥವನು ಅವ್ನು ಬಂದ್ಬಿಡ ಲೈಫಲ್ಲಿ ಅಂತ. ಈ ಥರದ್ದೆಲ್ಲ ಮಾತುಗಳು ಕೇಳಿದಾಗ ನನಗೆ ಈ ಥರದ್ದೆಲ್ಲ ಆದಾಗ ಒಂದು ವರ್ಕೊಳಕ್ಕೊಂದು ಪಿಲ್ಲೋ ಸಿಗುತ್ತೆ. ಹಿಂಗೆಲ್ಲ ಇದೆ ಬಿಡುಗರು, ನಾನು ಯಾಕೆ ಸುಮ್ಮನೆ ಹಿಂಗೆಲ್ಲ ಇದು ಮಾಡ್ಕೋಬೇಕು. ಬಿಕಾಸ್ ಫಾರ್ ಯು ಐ ಆಮ್ ಶೋರ್ ನಿಮ್ಮ ಸುತ್ತಮುತ್ತ ಇರೋರು ಯಾರೋ ಹೇಳಿರ್ಬೋದು ಹಿಂಗೆ ತಲೆ ಕೆಡ್ಸ್ಕೊಬೇಡ ಅಂತ ಬೆಂತಾಡಿರ್ಬೋದು. ಬಟ್ ನಮ್ಮನ್ನು ನೋಡ್ತಾ ಇರೋರಿಗೆ ಇವತ್ತು ಎಷ್ಟೋ ಜನಕ್ಕೆ ಆಕ್ಸೆಸ್ ಇರಬೇಕು ಅಂತ ಹುಡುಗಿರಿಗೆ ಅದು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಗೊತ್ತಾಗಲ್ಲ ಈ ಥರ ಬಂದಾಗ. ನೋಡೋರು ಯಾರೋ ಸೂಸೈಡ್ ಮಾಡ್ಕೊಂಡಿದ್ರಲ್ಲ 19 year old ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದ ಏನೇ ಕೇಸ್ ಇದು. ಇವ್ರಿಗೆ ಏನೋ ಯಾವುದೋ ಒಂದು ರೀಲ್ ಹುಚ್ಚಾಪಟ್ಟೆ ಏನೋ ಮಾಡೋಕೆ ಹೋಗಿ ಬಾಯಿಗೆ ಬಂದಂಗೆ ಕಮೆಂಟ್ಸ್ಗಳೆಲ್ಲ ಹಾಕಿ ಇವ್ರು ಮತ್ತೆ ಅದೇ ಸೈಕಲಲ್ಲಿ ಸಿಗಾಕೊಂಡಿರೋದು ವ್ಯೂಸ್ ಬೇಕಂತ ಏನು ಬೇಕಾದ್ರೆ ಮಾಡೋಕೆ ರೆಡಿ ಇರ್ತಾರೆ. ಏನೋ ಅವ್ರನ್ನ ಅವ್ರ ಜೋಕರ್ಗಳ ಥರ ಎಕ್ಸ್ಟ್ರೀಮ್ಸ್ಗೆ ತಳ್ಳಿಬಿಡ್ತಾರೆ. ಆಮೇಲೆ ಎಕ್ಸ್ಟ್ರೀಮ್ ಕಮೆಂಟ್ ಬಂದಾಗ ಹ್ಯಾಂಡಲ್ ಮಾಡೋಕೆ ಗೊತ್ತಿರಲ್ಲ, ಹೊಟ್ಟೋಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ ಹಾರ್ಟಿಗೆ ತಗೊಂಡು. ಅಲ್ಲ, ನಾನು ಯಾವಾಗಲೂ ಅನ್ಕೊಳ್ಳೋದು ನಿಮ್ಮ ಪರ್ಸನಾಲಿಟಿ, ನಿಮ್ಮ ಇನ್ಸೈಡ್ ಕಲ್ಚರ್ ಏನಿದೆ, ನೀವು ಮಾತಾಡೋದು, ನೀವು ಬೆಳೆದಿರೋ ರೀತಿ, ಅದೆಲ್ಲ ಕಲ್ಚರ್ ಅಲ್ಲದೆ ಯಾವಾಗ ನೀವು ಹಾಕೋ ಮೇಕಪ್ ಡ್ರೆಸ್ ಎಲ್ಲ ನಿಮ್ಮ ಕಲ್ಚರ್ ಆಯಿತು ಆಗ್ತಾ ಹೋಯ್ತು, ಅದು ಹೆಂಗೆ ನಿಮ್ಮ ರೆಪ್ರೆಸೆಂಟೇಷನ್ ಆಯಿತು ನನಗೆ ಗೊತ್ತಿಲ್ಲ. ದಟ್ ಇಸ್ ಸೋ ಸ್ಯಾಡ್, ಸಿಕ್. ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಂದರೆ ಓ ಮೈ ಗಾಡ್, ಪ್ಲೀಸ್ ಓದಿ, ಬುಕ್ಸ್ ಓದಿ. ಹೌದು, ಇಲ್ಲ ಜನ ಜೊತೆ ಮಾತಾಡಿ, ಇಂಟ್ರಾಕ್ಟ್ ಮಾಡಿ. ಅವ್ರು ಹೇಳಿದಾಗ ಎಲ್ಲರದು ಏನ್ ನಡೀತಾ ಇದೆ, ಅವ್ರು ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ, ಅವ್ರು ಯಾಕೆ ಹೀಗೆ ಮಾಡ್ತಾ ಇದಾರೆ. ಅಲ್ಲ, ಅವ್ರು ಇವಾಗ ಏನಾದ್ರು ಹೇಳಿದ್ರೆ ನೀವು ಹಂಗ್ ಬಟ್ಟೆ ಹಾಕಿಲ್ಲ ಅಂದಿದ್ರೆ ಏನೋ ಯಾರು ಹೇಳಕ್ ಬರ್ತಾರೆ, ಹಂಗೆ ಹಾಕ್ಬಿಟ್ಟು ಹೆಂಗ್ ಕಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು. ಸೀರಿಯಸ್ಲಿ ನಿಮ್ಮ ಮಾತು ಇವಾಗ ನೀವೇ ಕೇಳಿಸ್ಕೊಳ್ಳಿ. ಹಂಗಾದ್ರೆ ಬಟ್ಟೆ ಹಾಕೋದು ನಿಮಗೆ ಟ್ರಿಗರ್ ಮಾಡಿ ನಿಮಗೆ ಬೇರೆದು ಏನೋ ಕೆಟ್ಟದ್ದು ಹೇಳಬೇಕು ಅನ್ಸ್ಬಿಡ್ತಾ? ಹಂಗಾದ್ರೆ ನೀವು ಹೇಳ್ಬಿಡ್ತೀರಾ ಬೇರೆಯವ್ರಿಗೆ ಏನೋ ಹಂಗೆ ಕೆಟ್ಟದು ಸುಮ್ಮನೆ? ಯಾಕೆ ಹೇಳಬೇಕು? ಇವೆಲ್ಲ ನೋಡಿದಾಗ ಏನನ್ಸುತ್ತೆ, ಕೆಲವು ಸತಿ ನಾವು ಪ್ರಪಂಚನ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರು ಪ್ರಪಂಚ ಕೆಲವು ಸತಿ ನಮಗೆ ಕೊಟ್ಟಾಗ ನನಗೆ ಹೆಂಗೆ ರಿಯಾಕ್ಟ್ ಮಾಡಿದೆ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಮೇ ಬಿ ಐ ಹೋಪ್ ಎಲ್ಲರಿಗೂ ಒಂದು 5 ಬೆರಳು ಅಂತಾರೆ ಇರಲ್ಲ. ಆಮೇಲೆ ಅದೊಂದು ಫೈಟ್ ಚೈತ್ರ. ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ 10th ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಯು ಕಾಂಟ್ ಎಕ್ಸ್ಪೆಕ್ಟ್ ಸಂಬಡಿ ಟು ಡೈರೆಕ್ಟ್ಲಿ ಗೋ ಟು 10th ಸ್ಟ್ಯಾಂಡರ್ಡ್. ನೀವು 10ನೇ ಕ್ಲಾಸ್ ಪಾಠ 1ನೇ ಕ್ಲಾಸ್ ಅವ್ನಿಗೆ ಮಾಡ್ತಾ ಇದ್ರು ಅವ್ನಿಗೆ ಅರ್ಥ ಆಗಲ್ಲ. ಅವ್ರಿಗೆ ಆ ಟೈಮ್ ಬಂದಾಗ್ಲೇ ಕೆಲವು ಸತಿ ಗೊತ್ತಾಗ್ಬೋದೇನೋ. ಒಂದ್ಸತಿ ಅವ್ರಿಗೆ ಅನ್ಸತ್ತೆ ಹಿಂದೆ ತಿರುಗಿ ನೋಡಿದಾಗ, ಗುರು ನಾನು ಅವತ್ತು 5 ವರ್ಷದ ಹಿಂದೆ ಹಿಂಗೆಲ್ಲ ಹುಚ್ಚುಚ್ಚಾಗಿ ಆಡಿದ್ನಲ್ಲ ಅಂತ. ಸೊ ಐ ಥಿಂಕ್ ವಿಲ್ ಲೀವ್ ಇಟ್ ಅಟ್ ಸೆಲ್ಫ್ ರಿಯಲೈಸೇಷನ್ ಅಥವಾ ಟೈಮ್ ಬರಬೇಕು ಅನ್ನೋದು ಇದಕ್ಕೆ ಅನ್ಸುತ್ತೆ. ಬಟ್ ಐ ವುಡ್ ಲೈಕ್ ಟು ಟೆಲ್, ಇವಾಗ ಏನೋ ಬೇರೆ ನಾನೇನು ತುಂಬ ಎಕ್ಸ್ಪೀರಿಯನ್ಸ್ ಅಲ್ಲ, ಬಟ್ ನಾನು ಕಲಿತಾ ಇದ್ದೀನಿ. ಬಟ್ ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ಏನೋ ಕಲ್ತಿದ್ದು ಸ್ವಲ್ಪ ಇರುತ್ತಲ್ಲ. ಒಂದು, ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್. ಆ್ಯಂಡ್ ಬೇರೆಯವ್ರು ಏನೋ ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಿಮ್ಮನ್ನು ನೀವು ಚೇಂಜ್ ಮಾಡೋ ಅಗತ್ಯ ಇಲ್ಲ, ಅನ್ಲೆಸ್ ನೀವು ಯಾರಿಗೋ ಹರ್ಟ್ ಮಾಡ್ತಾ ಇದ್ದೀರಾ ಫಿಸಿಕಲಿ, ಮೆಂಟಲಿ. ಅದು ಬಿಟ್ಟರೆ ನೀವು ಯು ಕ್ಯಾನ್ ಲಿವ್ ದ ವೇ ಯು ವಾಂಟ್ ಆ್ಯಂಡ್ ಯು ಡಿಫೈನ್ ಯುವರ್ ಸ್ಟೈಲ್, ಯು ಡಿಫೈನ್ ಯುವರ್ ನೇಚರ್. ಅದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದು ನಿಮಗೂ ಹೆಲ್ಪ್ ಆಗ್ಬೋದು, ಸೊ ದ್ಯಾಟ್ ಯು ಡೋಂಟ್ ಗೆಟ್ ಅಫೆಕ್ಟೆಡ್ ಬೈ ಸಮ್ ಒನ್ ಕಮೆಂಟಿಂಗ್.